ನೀಟ್ ಹಗರಣದ ವಿರುದ್ಧ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕದನ ಜೋರಾಗ್ತಾ ಇದೆ. ಇವತ್ತು ಕೆಪಿಸಿಸಿ ಕಚೇರಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನು ಪಟ್ಟರು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಕರ್ನಾಟಕದಲ್ಲಿ ನೀಟ್ ಹಗರಣದ ವಿರುದ್ಧ ಆಗ್ತಾ ಇರುವಂತಹ ಕದನ. ಕೆಪಿಸಿಸಿ ಕಚೇರಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನು ಪಟ್ಟಿದ್ದಾರೆ. ಇವತ್ತು ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಭಾರೀ ಹೈಡ್ರಾಮಾ ನಡೆದಿದೆ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂದೆ ಬಂದಿದ್ರಂತೆ ಶಾಸಕ ಬಿಪಿ ಹರೀಶ್, ಆಗ ಅವರ ಮೇಲೆ ಮೊಟ್ಟೆಯನ್ನು ಎಸೆಯಲಾಗಿದೆ. ಹೀಗಾಗಿ ಇವತ್ತು ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಭಾರಿ ಹೈಡ್ರಾಮಾ ನಡೆದಿರುವಂಥದ್ದು. ನೀಟ್ ಅಕ್ರಮದ ಈ ಒಂದು ಕದನ ನಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಭಾರಿ ಹೈಡ್ರಾಮಾ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಬಿಪಿ ಹರೀಶ್ ಬಿಜೆಪಿ ಎಂಎಲ್ಎ ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಒಂದರ್ಥದಲ್ಲಿ ಅವರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವತ್ತು ಬಿಜೆಪಿ ನಾಯಕರು. ಹೀಗಾಗಿ ಹೋಗಿದ್ದಾರೆ ಬಿಪಿ ಹರೀಶ್ ಅವರು. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಅದು ಬಿಪಿ ಹರೀಶ್ ಅವರಿಗೆ ಹೊಡೆದಿರುವಂತಹ ಮೊಟ್ಟೆ. ಅದು ಎಸ್, ತಾವು ನೋಡ್ತಾ ಇದ್ದೀರಾ, ಬಿಪಿ ಹರೀಶ್ ತಲೆ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಭಾರಿ ಹೈಡ್ರಾಮಕ್ಕೆ ಸಾಕ್ಷಿ ಆಗಿರುವಂಥದ್ದು ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಇವತ್ತು. ಯಾಕೆಂದರೆ ಕಾಂಗ್ರೆಸ್ ನಿನ್ನೆ ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಭಾರಿ ಹೈಡ್ರಾಮಾ, ಕೋಲಾಹಲ ಉಂಟಾಗಿರುವಂಥದ್ದು. ಕೆಪಿಸಿಸಿ ಕಚೇರಿಯತ್ತ ತೆರಳಿರ್ತಾರೆ ಬಿಜೆಪಿ ನಾಯಕರು. ಪೊಲೀಸರು ಅವರನ್ನು ತಡೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆ ಇದು. ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಿಪಿ ಹರೀಶ್ ಬಿಜೆಪಿ ಎಂಎಲ್ಎ ಅವರಿಗೆ ಮೊಟ್ಟೆ ಹೊಡೆತ ಆಗಿದೆ. ಕಮಿಷನರ್ಗೆ ಬಿಜೆಪಿಯ ನಿಯೋಗ ದೂರನ್ನು ಕೊಟ್ಟಿದೆ. ಭಾರಿ ಹೈಡ್ರಾಮಾ ಆಗಿದೆ ಇವತ್ತು. ನಿನ್ನೆ ಏನು ಕಾಂಗ್ರೆಸ್ನವರು ಪ್ರಧಾನಿ ಮೋದಿಯವರ ನಿವಾಸದ ಎದುರು ಪ್ರತಿಭಟನೆ ಮಾಡಿದ್ರಲ್ವಾ, ಈ ವಿಚಾರವಾಗಿ ಬಿಜೆಪಿ ಅದನ್ನು ಖಂಡಿಸ್ತಾ ಇದೆ. ಪ್ರಧಾನಿ ಮೋದಿಯವರ ನಿವಾಸದ ಎದುರು ಯಾಕಾಗಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡಿದ್ರು, ಈ ವಿಚಾರಕ್ಕೆ ಖಂಡನೆ ಮಾಡ್ತಾ ಇರುವಂಥದ್ದು ಬಿಜೆಪಿ ನಾಯಕರು. ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವತ್ತು ಪೊಲೀಸರು ಅವರನ್ನು ತಡೆದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರುಗಳನ್ನು ತಡೆಯುವಂತಹ ಕೆಲಸ ಆಗಿದೆ. ಈ ಮಧ್ಯೆ ಒಂದು ಹೈಡ್ರಾಮಾ ಆಗಿರುವಂಥದ್ದೇನು ಅಂದರೆ, ಕೆಪಿಸಿಸಿ ಕಚೇರಿ ಹತ್ರ ಹೋಗ್ತಾ ಇದ್ದಂತಹ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ಹೊತ್ತು ಕಾಲ ಸಂಘರ್ಷಕ್ಕೆ, ಕೋಲಾಹಲಕ್ಕೆ, ಗದ್ದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಬಿಜೆಪಿ ನಾಯಕರುಗಳು ಟೀಕಿಸ್ತಾ ಇದ್ದಾರೆ. ಯಾರು ಮೊಟ್ಟೆ ಎಸೆದಿದ್ದಾರೆ ಅದನ್ನು ಕಂಡುಹಿಡಬೇಕು, ಅವರ ಮೇಲೆ ಕ್ರಮ ಆಗಬೇಕು ಅನ್ನೋ ಕಾರಣಕ್ಕೆ ಕಮಿಷನರ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರಂತೆ ಬಿಜೆಪಿ ನಾಯಕರು. ಒಟ್ಟಾರೆ ಈ ನೀಟ್ ಹಗರಣದ ಒಂದು ಕದನ, ಕೋಲಾಹಲ, ಗದ್ದಲ ದಿನದಿಂದ ದಿನಕ್ಕೆ ಜೋರಾಗ್ತಾನೇ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಆಗಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟರು. ಭಾರಿ ಹೈಡ್ರಾಮಾ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ. ಇದರ ಮಧ್ಯೆ ಮೊಟ್ಟೆ ಎಸೆದಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಅವರನ್ನು ಕರ್ಕೊಂಡು ಹೋಗಿ ಒಂದಷ್ಟು ಕಾಲ ಅರೆಸ್ಟ್ ಮಾಡಿರ್ತಾರೆ, ಆಮೇಲೆ ಅವರನ್ನು ಬಿಡ್ತಾರೆ. ಎಲ್ಲರನ್ನೂ ಕೂಡ ಪೊಲೀಸರು ತಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಯಾರು ಮೊಟ್ಟೆ ಎಸೆದ್ರು ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಬಿಜೆಪಿ ನಿಯೋಗ ಕಮಿಷನರ್ಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜೋರಾಗ್ತಾ ಇದೆ ಈ ಒಂದು ಕೋಲಾಹಲ. ಅವರ ಆಗ್ರಹ ಇರುವಂಥದ್ದು ಒಂದೇ ಅಂತ ಹೇಳ್ತಾ ಇದ್ದಾರೆ. ಬಟ್ ವೈ, ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಕೇಳ್ತಾ ಇದೆ. ಬಟ್ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಇದು ನೀಟ್ ಫೈಟ್? ವಿದ್ಯಾರ್ಥಿಗಳು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರನ್ನು ಬೆಂಬಲಿಸ್ತಾ ಇರುವಂತಹ ಸಂಘಟನೆಗಳು, ನಾಯಕರುಗಳು ಒಂದು ಕಡೆ ಪ್ರತಿಭಟಿಸ್ತಾ ಇದ್ದಾರೆ, ರಾಜಕೀಯ ಪಕ್ಷಗಳು ಒಂದು ಕಡೆ ಪ್ರತಿಭಟಿಸ್ತಾ ಇದ್ದಾವೆ. ಅಂದರೆ ಇಟ್ ಇಸ್ ನೇರವಾದಂಥ ಫೈಟ್ ಇನ್ ಪೊಲಿಟಿಕಲ್ ಪಾರ್ಟೀಸ್, ಕಾಂಗ್ರೆಸ್ ಮತ್ತು ಬಿಜೆಪಿ. ಉಳಿದಿರುವಂತಹ ಎಡಪಕ್ಷಗಳು ಅಥವಾ ಅಲಯನ್ಸ್ನಲ್ಲಿರುವಂತಹ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ನೇರವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಇಟ್ ಈಸ್ ಡೈರೆಕ್ಟ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಆಗಿಬಿಟ್ಟಿದೆ. ಎಲ್ಲಿ ತನಕ ಹೋಗಿ ನಿಲ್ಲತ್ತೆ ಒಂದು ನೀಟ್ ಫೈಟ್ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ.